ಪ್ರತಾಪ್ ಸಿಂಹ ಹೊಸ ಗೇಮ್ ಶುರು. ಯತೀಂದ್ರರನ್ನ ಇಳಿದು ತರ್ತಿರೋದಕ್ಕೆ ಬೇಳೆ ಬೇಯಿಸಿಕೊಳ್ಳೋಕೆ ಏನಿದು ಪ್ಲಾನ್? ಸಂಸದ ಪ್ರತಾಪ್ ಸಿಂಹ ತಾವೇ ಬುದ್ಧಿವಂತರು, ಬೇರೆಯವರೆಲ್ಲ ದಡ್ಡರು ಅಂತ ಭಾವಿಸಿದಂತಿದೆ. ಇಷ್ಟು ದಿನ ತಮ್ಮ ಸಹೋದರನದ್ದು ಏನು ತಪ್ಪೇ ಇಲ್ಲ ಅಂತ ವಾದ ಮಾಡ್ತಿದ್ರು. ಆದ್ರೆ ಅದ್ಯಾವಾಗ ಅರಣ್ಯ ಅಧಿಕಾರಿಗಳು ಪ್ರತಾಪ್ ಸಿಂಹ ಸಹೋದರ ವಿಕ್ರಮ್ ಸಿಂಹನನ್ನ ಅರೆಸ್ಟ್ ಮಾಡಿದ್ರು, ಆಗ ಪ್ರತಾಪ್ ಸಿಂಹ ಅವರ ಮಾತು ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರತ್ತ ತಿರುಗಿದೆ. ಹಾಗಾದ್ರೆ ಏನಿದು ಪ್ರತಾಪ್ ಸಿಂಹ ಅವರ ಹೊಸ ಗೇಮ್ ಅಂದ್ರ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಸಂಸತ್ ದಾಳಿಕೋರರಿಗೆ ಪಾಸ್ ನೀಡಿರುವ ಆರೋಪ ಎದುರಿಸುತ್ತಿರುವ ಸಂಸದ ಪ್ರತಾಪ್ ಸಿಂಹ ಅಪ್ಪಿತಪ್ಪಿಯೂ ಆ ವಿಷಯವನ್ನ ಕೇಳಬೇಡಿ ಅಂತೇಳಿ ಮಾಧ್ಯಮ ಮಿತ್ರರ ಬಳಿ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಪ್ರತಾಪ್ ಸಿಂಹ ಅವರಿಗೆ ಯಾಕೆ ಪಾಸ್ ಕೊಟ್ರು, ಅವರಿಗೂ ಪ್ರತಾಪ್ ಸಿಂಹ ಅವರಿಗೂ ಏನ್ ಸಂಬಂಧ ಅನ್ನೋ ಪ್ರಶ್ನೆಗೆ ಉತ್ತರಿಸಿದ್ರೆ ಇನ್ನೇನ್ ಎಡವಟ್ಟಾಗುತ್ತೋ ಅನ್ನೋ ಭಯ ಸಂಸದ ಪ್ರತಾಪ್ ಸಿಂಹ ಅವರಿಗಿದೆ. ಹೀಗಾಗಿ ಆ ವಿಷಯದ ಬಗ್ಗೆ ತುಟಿ ಬಿಚ್ಚದ ಪ್ರತಾಪ್ ಸಿಂಹ ಪ್ರಪಂಚದ ಇನ್ನುಳಿದ ಎಲ್ಲಾ ವಿಚಾರಗಳನ್ನ ಕೆದಕುತ್ತಿದ್ದಾರೆ. ಜೊತೆಗೆ ತಮ್ಮದೇ ದಾಟಿಯಲ್ಲಿ ಪ್ರತಾಪ ತೋರಿಸುತ್ತಿದ್ದಾರೆ. ಆದ್ರೆ ಪ್ರತಾಪ್ ಸಿಂಹ ಏನೇ ಹಾರಾಡಿದ್ರು ಅವರಿಗೆ ಈ ಸಲದ ಮೈಸೂರು ಎಂಪಿ ಟಿಕೆಟ್ ಸಿಗಲ್ಲ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಹೀಗಾಗಿ ಪ್ರತಾಪ್ ಸಿಂಹ ಅವರು ಪದೇ ಪದೇ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯನವರ ಹೆಸರನ್ನ ತಿಳಿಬಿಟ್ಟು ಟೀಕಿಸುವ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ. ಹಾಗಾದ್ರೆ ಆ ಪ್ಲಾನ್ ಹೇಗಿದೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ, ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ಸಿದ್ದರಾಮಯ್ಯನವರಿಂದ ನಿಜವಾಗ್ಲೂ ಕಲಿಬೇಕು. ನಂಬರ್ 1, ಬೀಸೋ ದೊಣ್ಣೆಯಿಂದ ಪಾರಾಗೋದು. ತಮ್ಮ ಮೇಲೆ ಕೇಳಿ ಬಂದಿರೋ ಸಂಸತ್ ದಾಳಿಕೋರರಿಗೆ ಪಾಸ್ ಕೊಟ್ಟ ಆರೋಪದ ಸದ್ದನ್ನ ಕಡಿಮೆ ಮಾಡಿ ತಮ್ಮನ್ನ ಸಿಎಂ ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ದಾರೆ ಅಂತ ಬಿಂಬಿಸೋ ಕೆಲಸಕ್ಕೆ ಸಂಸದ ಪ್ರತಾಪ್ ಸಿಂಹ ಕೈ ಹಾಕಿದ್ದಾರೆ. ಕಾಂಗ್ರೆಸ್ನ ಫೇಸ್ಬುಕ್ ಪೋಸ್ಟ್ ನಲ್ಲಿ ತಮ್ಮ ಕಾಡುಗಳ ಅಣ್ಣ ನಾಡುಗಳ ಅನ್ನೋ ಪೋಸ್ಟ್ ಹಾಕಿದ್ರಂತೆ. ಅದಕ್ಕೆ ಸಿದ್ದರಾಮಯ್ಯನವರೇ ಕಾರಣ ಅನ್ನೋ ರೀತಿ ಪ್ರತಾಪ್ ಸಿಂಹ ಪ್ರೊಜೆಕ್ಟ್ ಮಾಡ್ತಿದ್ದಾರೆ. ಆ ಮೂಲಕ ಬೀಸೋ ದೊಣ್ಣೆಯಿಂದ ಪಾರಾಗಬಹುದು ಅನ್ನೋ ಲೆಕ್ಕಾಚಾರ ನಡೆದಿದೆ. ನಂಬರ್ 2, ಸಿಂಪತಿ ಗಿಟ್ಟಿಸಿಕೊಳ್ಳಲು ಯತ್ನ. ಪ್ರತಾಪ್ ಸಿಂಹ ಅವರನ್ನು ಸಿಎಂ ಸಿದ್ದರಾಮಯ್ಯ ಮತ್ತು ಬಣವೆ ತುಳಿಯುತ್ತಿದೆ. ಪ್ರತಾಪ್ ಸಿಂಹ ಪಾಪ ಅಮಾಯಕ ಅನ್ನೋ ಸಿಂಪತಿ ಜನರಲ್ಲಿ ಕ್ರಿಯೇಟ್ ಮಾಡೋ ಯತ್ನ ನಡೆಯುತ್ತಿದೆ. ಆ ಮೂಲಕ ಲೋಕಸಭಾ ಚುನಾವಣೆಗೆ ಬಿಜೆಪಿ ಟಿಕೆಟ್ ಗಿಟ್ಟಿಸಿಕೊಳ್ಳಬಹುದು ಅನ್ನೋ ಪ್ಲಾನ್ ಮಾಡಿದ್ದಾರೆ ಪ್ರತಾಪ್ ಸಿಂಹ. ನನ್ನ ಚಾರಿತ್ರ್ಯವಧೆಯನ್ನು ಮಾಡ್ತಾ ಇದ್ದೀರಿ, ನನ್ನ ಕುಟುಂಬವನ್ನು ಎಳಿತಾ ಇದ್ದೀರಿ, ನನ್ನ ತಮ್ಮನ ದಿನ ಇನ್ನು ಫಿಕ್ಸ್ ಮಾಡೋಕ್ಕೆ ಅಂತ ನೋಡ್ತಾ ಇದ್ದೀರಿ. ನಂಬರ್ 3, ಸಿದ್ದು ವಿರುದ್ಧ ಹೇಳಿಕೆ ಕೊಟ್ರೆ ಹೈಲೈಟ್. ಸಿಎಂ ಸಿದ್ದರಾಮಯ್ಯ ರಾಜ್ಯ ರಾಜಕಾರಣದ ಮಾಸ್ ಲೀಡರ್, ಜೊತೆಗೆ ಮೈಸೂರು ಜಿಲ್ಲೆಯ ಪ್ರಭಾವಿ ನಾಯಕ. ಹೀಗಾಗಿ ಸಿಎಂ ಸಿದ್ದರಾಮಯ್ಯರ ವಿರುದ್ಧ ಹೇಳಿಕೆ ಕೊಟ್ರೆ ಮಾಧ್ಯಮಗಳಲ್ಲಿ ಹೈಲೈಟ್ ಆಗಬಹುದು, ಜೊತೆಗೆ ತಮಗೆ ಹೆಚ್ಚು ಪ್ರಚಾರ ಸಿಗುತ್ತೆ ಅಂತೇಳಿ ಸಂಸದ ಪ್ರತಾಪ್ ಸಿಂಹ ಭಾವಿಸಿರಬಹುದು. ಹೀಗಾಗಿ ದಿನ ಮಾಧ್ಯಮಗಳ ಮುಂದೆ ಬಂದು ಸಿದ್ದು ವಿರುದ್ಧ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ನನ್ನನ್ನು ನಿಮ್ಮ ಕೈಲಿ ಸೋಲ್ಸೋದಕ್ಕೆ ಕೊಡಗು ಮೈಸೂರಿನ ಜನ ಬಿಡಲ್ಲ ಸರ್. ಆ ತಾಯಿ ಚಾಮುಂಡಿ ಕಾವೇರಿ ತಾಯಿ ಬಿಡಲ್ಲ ಸರ್. ನಂಬರ್ 4, ಯತೀಂದ್ರ ನಿಲ್ಲಬಾರದು ಅನ್ನೋ ತಂತ್ರ. ಮೈಸೂರು ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಅನ್ನೋದು ಎಲ್ಲೂ ಫೈನಲ್ ಆಗಿಲ್ಲ. ಆದ್ರೆ ಒಂದೊಮ್ಮೆ ಯತೀಂದ್ರ ಸಿದ್ದರಾಮಯ್ಯ ಅಕ್ಕಡಕ್ಕಿಳಿದ್ರೆ ತಮಗೆ ಹಿನ್ನಡೆಯಾಗುತ್ತೆ ಅಂತ ಭಾವಿಸಿರೋ ಸಂಸದ ಪ್ರತಾಪ್ ಸಿಂಹ ತಮ್ಮ ಸಹೋದರನ ತಪ್ಪನ್ನ ಮುಚ್ಚಿಕೊಳ್ಳಲು ಇದೊಂದು ವ್ಯವಸ್ಥಿತ ಪಿತೂರಿ ಬೇಕು ಅಂತಲೇ ನನ್ನ ಮತ್ತು ನನ್ನ ಸಹೋದರನನ್ನು ಸಿದ್ದರಾಮಯ್ಯ ಟಾರ್ಗೆಟ್ ಮಾಡಿದ್ದಾರೆ ಅಂತೇಳಿ ದೂರಲು ಮುಂದಾಗಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯನವರ ಈ ಎಲ್ಲ ಪ್ರಯತ್ನ ಮುಂದಿನ ಎಂಪಿ ಎಲೆಕ್ಷನ್ ಅಲ್ಲಿ ತಮ್ಮ ಪುತ್ರರನ್ನ ಕಣಕ್ಕಿಳಿಸಬೇಕು ಅನ್ನೋ ಹೇಳಿಕೆಗಳನ್ನು ಕೊಡೋದರ ಮೂಲಕ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳಲು ಪ್ರತಾಪ್ ಸಿಂಹ ಪ್ಲಾನ್ ಮಾಡಿರೋದು ಮುಚ್ಚಿಟ್ಟ ಸತ್ಯವೇನೂ ಅಲ್ಲ. ತನ್ನ ಮಗನನ್ನ ಮೈಸೂರಿನಲ್ಲಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆಗೆ ನಿಲ್ಲಿಸಿ ಗೆಲ್ಲಿಸೋದಕ್ಕೋಸ್ಕರ ಎಷ್ಟೆಲ್ಲ ಶ್ರಮ ಪಡ್ತಾರೆ, ಯಾರನ್ನು ಬೇಕಾದ್ರೂ ತುಳಿಯೋದಕ್ಕೆ ಹಣಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಇದನ್ನು ಸಿದ್ದರಾಮಯ್ಯನವರಿಂದ ನಿಜವಾಗ್ಲೂ ಕಲಿಬೇಕು. ಹಾಗಾದ್ರೆ ಸಂಸದ ಪ್ರತಾಪ್ ಸಿಂಹ ಅವರ ಈ ರಣತಂತ್ರ ನಿಜಕ್ಕೂ ವರ್ಕೌಟ್ ಆಗುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.